ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದದಲ್ಲಿ ನಾವು ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು ಜ್ಞಾನಿ ಭಕ್ತನ ಲಕ್ಷಣವನ್ನು, ಜ್ಞಾನಿ ಭಕ್ತನು ಯಾವ ರೀತಿಯಲ್ಲಿ ಇರ್ತಾನೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದ. ಆದರೆ ಕಾಮಭಾವದಿಂದ ನನ್ನನ್ನು ಭಜಿಸುವವರು ಆಸೆಯಿಂದ, ವಿಪರೀತ ಆಸೆಯಿಂದ ದುಃಖದಲ್ಲಿಯೇ ಮುಳುಗಿರ್ತಾರೆ. ಇಂಥವರು ಬೇಕಾದಷ್ಟಿದ್ದಾರೆ ಲೋಕದಲ್ಲಿ. ಫಲದ ವಾಂಛೆಯುಂಟಾಗುವುದರಿಂದ ಅವರ ಅಂತಃಕರಣದಲ್ಲಿ ಕಾಮ ಅಂದರೆ ವಿಷಯ ವಾಸನೆಯು ಪ್ರವೇಶಿಸುವುದು. ಅವ್ರಿಗೆ ಅಂತಃಕರಣ ಶುದ್ಧವಿರೋದಿಲ್ಲ ಅಂದ್ರೇನು? ಕೇವಲ ವಿಷಯ ವಸ್ತುಗಳು, ಸುಖಭೋಗಗಳ ಇಚ್ಛೆಯಲ್ಲಿಯೇ ಮುಳುಗಿರ್ತಾರೆ ಸದಾಕಾಲ. ಆತ್ಮಜ್ಞಾನದ ಕಡೆ ಕಿಂಚಿತ್ತೂ ಒಲವಿರೋದಿಲ್ಲ. ಅವ್ರಿಗೇನಿದ್ರು ಪ್ರತಿಫಲ ಬರ್ತಾನೆ ಇರಬೇಕು. ಕೇವಲ ದೇಹದ ಮೂಲಕ ಅನುಭವಿಸುವ, ಇಂದ್ರಿಯಗಳ ಮೂಲಕ ಅನುಭವಿಸುವ ಸುಖವೇ ಶ್ರೇಷ್ಠ ಅಂತ ತಿಳ್ಕೊಂಡು ಅವರು ಅಂತಃಕರಣದಲ್ಲಿ ಕಾಮನೆಯನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಬೇಡ್ತಾ ಇರ್ತಾರೆ. ಮತ್ತು ಆ ಕಾಮನೆ ಎಂಬುವ ಪೆಟ್ಟಿನಿಂದ ಜ್ಞಾನದೀಪವು ಆರಿ ಹೋಗುತ್ತದೆ. ಯಾವಾಗ ನಮ್ಮಲ್ಲಿ ಕಾಮದ ಬಯಕೆ ಜಾಸ್ತಿ ಆಗುತ್ತೋ, ಆಸೆ ಜಾಸ್ತಿ ಆಗುತ್ತೋ, ಆಗೇನಾಗುತ್ತೆ? ಜ್ಞಾನದ ದೀಪ ಆರಿ ಹೋಗುತ್ತೆ. ಈಗ ತೇವಾಂಶ ಜಾಸ್ತಿ ಆದಷ್ಟು ಏನಾಗುತ್ತೆ? ದೀಪ ಉರಿಯೋದಿಲ್ಲ. ಇಲ್ಲಿಯೂ ಕೂಡ ಅಜ್ಞಾನವೆಂಬ ಆ ಆಸೆ ಜಾಸ್ತಿ ಆದಾಗ ಜ್ಞಾನದ ದೀಪ ಆರಿ ಹೋಗುತ್ತೆ. ಇದರಿಂದ ಅವರು ಹೊರಗಿನ ಘೋರವಾದ ಅಂಧಕಾರದಲ್ಲಿ ಮುಳುಗಿ ಹೋಗುವರು. ನಾವು ನೋಡ್ತಾ ಇದ್ದೀವಲ್ಲ, ಎಷ್ಟು ಜನ, ಬೇಕಾದಷ್ಟು ಜ್ಞಾನದ ಅರಿವಿಲ್ಲದೆ ಸಣ್ಣ ಪುಟ್ಟ ವಿಷಯಗಳನ್ನು ಬೆಟ್ಟದಷ್ಟು ಮಾಡಿಕೊಂಡು ಪ್ರತಿದಿನ ದುಃಖ. ಯಾರನ್ನಾದರೂ ಮಾತಾಡಿಸಿ ದುಃಖ ಎಲ್ಲರೂ ದುಃಖ ಪಡ್ತಾ ಇರುತ್ತೆ. ಏನು ಮಾಡಬೇಕು ಅಂತ ಪರಿಹಾರ ಕಾಣದೆ ಅಲ್ಲಿ ಸಿಗ್ತದೋ ಇಲ್ಲಿ ಸಿಗ್ತದೋ ಅಂತ ಕೈಗೆಟಕಿದ ಕಡೆ ಎಲ್ಲ ಓಡ್ತಾ ಇರೋದೆ, ಕಣ್ಣು ಕಾಣಿಸೋ ಕಡೆ ಎಲ್ಲ ಓಡ್ತಾ ಇರೋದೆ, ಕಿವಿ ಕೇಳಿದ ಕಡೆ ಎಲ್ಲ ಓಡ್ತಾ ಇರೋದೆ. ಕಣ್ಣು ಕಟ್ಟು ಕಾಡಕ್ಕೆ ಬಿಟ್ಟಂತ ಆಗ್ಬಿಟ್ಟಿದೆ ಎಲ್ಲರ ಪರಿಸ್ಥಿತಿ. ಕಾರಣ ಏನು? ಅಜ್ಞಾನ. ಈ ಅಜ್ಞಾನದ ದೆಸೆಯಿಂದ ನಾವೆಲ್ಲ ಘೋರವಾದ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದೀವಿ. ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಮತ್ತು ಅವರಿಗೆ ನಾನು ಬಹು ಸಮೀಪದಲ್ಲಿದ್ದರೂ ನನ್ನನ್ನು ಅವರು ನೋಡಲಾರರು. ಯಾವಾಗ ಅಜ್ಞಾನದ ಅವಸ್ಥೆ ತುಂಬಿಕೊಳ್ತದೋ, ಜ್ಞಾನದೀಪ ಆರಿ ಹೋಗ್ತದೋ, ಪರಮಾತ್ಮ ಬಹಳ ಸಮೀಪದಲ್ಲೇ ಇದ್ದರೂ ಕೂಡ ನಾವು ನೋಡಲಾರದಷ್ಟು ಕುರುಡರಾಗಿದ್ದೇವೆ. ನಮಗೆ ತಿಳುವಳಿಕೆ ಆಗ್ತಾ ಇಲ್ಲ. ಆದ್ದರಿಂದ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಇತರ ದೇವತೆಗಳನ್ನು ಭಜಿಸತೊಡಗುವರು. ಇತರ ದೇವತೆಗಳು ಅಂದರೆ ದೇವರೆಲ್ವ ಅವರು ಅಂತಂದರೆ, ದೇವತೆಗಳಿಗೆಲ್ಲರಿಗೂ ಆಯುಸ್ಸುಂಟು. ಅವರವರ ಪುಣ್ಯ ಕಾರ್ಯದ ಮೇಲೆ ಅವ್ರಿಗೆ ದೇವತೆಗಳ ಪೋಸ್ಟ್, ಅವ್ರಿಗೆ ಆಯಾ ಹುದ್ದೆಗಳು ಕೊಟ್ಟಿರೋದು. ಈಗ ನಮ್ಮ ಒಂದೊಂದು ಅಧಿಕಾರದಲ್ಲೂ ಒಂದೊಂದು ಹುದ್ದೆಗಳಿಲ್ವಾ? ಈಗ ರಾಜಕೀಯದಲ್ಲಿ ಬಂದು ಇವರು ಗೃಹ ಮಂತ್ರಿ, ಇವರು ಮುಖ್ಯಮಂತ್ರಿ, ಇವರು ನೀರಾವರಿ ಮಂತ್ರಿ, ಇವರು ಕಂದಾಯ ಮಂತ್ರಿ ಅಂತ ಇವೆಲ್ಲ ಅಧಿಕಾರಗಳಿಲ್ವ? ಆ ರೀತಿಯಲ್ಲಿ ದೇವತೆಗಳದು ಕೂಡ ಒಂದೊಂದು ಅಧಿಕಾರ. ಆಯಾ ಹುದ್ದೆಗೆ ಅವರವರ ಪುಣ್ಯ ಕರ್ಮದ ಅನುಸಾರವಾಗಿ ಆ ಹುದ್ದೆಗೆ ಅವರು ನೇಮಿಸಲ್ಪಟ್ಟಿರ್ತಾರೆ. ಯಾರೋ ಪುಣ್ಯ ಮಾಡಿದಂಥ ವ್ಯಕ್ತಿಗಳು. ನೀವು ಪುಣ್ಯ ಮಾಡಿದ್ರೆ ನಿಮಗೂ ದೇವತೆ ಪೋಸ್ಟ್ ಒಂದಿನ ಇರ್ತದೆ. ಈ ರೀತಿಯಲ್ಲಿ ಪುಣ್ಯವಂತರಾದಂಥವರು ಒಂದೊಂದು ವ್ಯವಹಾರಕ್ಕಾಗಿ ಲೋಕದ ನಿಯತಿ ಪ್ರಕಾರವಾಗಿ ಒಳಪಟ್ಟು ಲೋಕದ ವ್ಯವಹಾರಗಳನ್ನ ನಡೆಸ್ತಾ ಇರ್ತಾರೆ. ನಾವೇನು ಮಾಡ್ತೀವಿ? ಕಷ್ಟಪಟ್ಟು ನರಳ್ತಾ ಇರ್ತೀವಲ್ಲ, ಜ್ಞಾನ ದೀಪ ಆರಿ ಹೋಗಿರ್ತದೆ, ಅಜ್ಞಾನ ಅವಸ್ಥೆಯಲ್ಲಿರ್ತೀವಿ. ಆಗೇನು ಮಾಡ್ತೀವಿ? ಈ ಚಿಕ್ಕ ಚಿಕ್ಕ ದೇವತೆಗಳನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವ್ರೇನು ಕೊಡಬಲ್ಲರು? ಅವರೇ 100 ರೂಪಾಯಿ ಸಂಬಳಕ್ಕಿರ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಅವ್ರನ್ನ ಕಾಡಿ ಬೇಡದ್ರೆ ಅವ್ರು 5 ಪೈಸೆ ಕೊಡೋದೇ ಕಷ್ಟ. ಆ 5 ಪೈಸನ ಅವ್ರು ಕೊಟ್ಟರು ಬಹಳ ಕಷ್ಟಪಟ್ಟು ಕಾಡಿ ಬೇಡಬೇಕು, 5 ಪೈಸೆ ಅವ್ರು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಆದರೆ ನಮಗೆ ಶ್ರಮ ಬರೋದು 5 ಪೈಸದ ಫಲ. ಯಾಕಂದರೆ ಅವನ ಹತ್ರ ಇರೋದೇ ಅಷ್ಟು, ಕೊಡೋದೇ ಅಷ್ಟು. ಆದರೆ ನಾವು ಅದೇ ಶ್ರಮವನ್ನು ಸರಿಯಾದ ರೀತಿಯಲ್ಲಿ ತಿಳಿದು ಹಾಕಿದ್ದಿದ್ರೆ ಪರಬ್ರಹ್ಮನನ್ನೇ ಬೇಡಬಹುದಿತ್ತು. ಆ ದೇವತೆಗಳಿರ್ತಕ್ಕಂಥ ಪೋಸ್ಟ್ಗಿಂತ ಮುಂದಿನ ಸ್ಥಿತಿಯನ್ನು ನಾವು ತಲುಪ್ಬೋದಿತ್ತು. ಆದರೆ ನಮಗದು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ? ಇಲ್ಲಿ ಅನೇಕ ದೇವತೆಗಳನ್ನು ಭಜಿಸತೊಡಗುವರು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇಂತಹ ಪುರುಷರು ಮೊದಲಿನಿಂದಲೂ ಮಾಯೆಗೆ ದಾಸರಾಗಿ ವಿಷಯ ಭೋಗಗಳೆಂಬ ಸುಳಿಯಲ್ಲಿ ಬೀಳುವುದರಿಂದ ಅಧಿಕವಾಗಿ ಹೀನರು ದೀನರು ಆಗುವರು. ಈಗೇನಾಗುತ್ತೆ? ಕಷ್ಟ ಕಾರ್ಪಣ್ಯಕ್ಕೆ ಒಳಗಾದಂಥ ವ್ಯಕ್ತಿ ತುಂಬ
ಬಹಳವಾಗಿ ದೀನತೆಗೆ ಒಳಗಾಗ್ಬಿಡ್ತಾನೆ ಮತ್ತು ಎಂತಹ ಹೀನವಾದ ಕಾರ್ಯಗಳನ್ನು ಮಾಡೋದಕ್ಕೂ ಏಸೋದಿಲ್ಲ. ಯಾಕೆ? ಕಷ್ಟಕಾರ್ಪಣ್ಯ ಹಂಗಿರ್ತದೆ ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ಆಗಿ ಮಾಡಿಸ್ತದೆ ಅವ್ರನ್ನ. ಇಂಥ ಪರಿಸ್ಥಿತಿಗೆ ಒಳಗಾಗ್ತಾರೆ. ಈ ಸ್ಥಿತಿಯಲ್ಲಿ ಇರುವವರು ಅನೇಕ ಇತರ ಕುಕರ್ಮಗಳಿಂದ ಅನ್ಯ ದೇವತೆಗಳನ್ನು ಅಪಾರ ಆಸಕ್ತಿಯಿಂದ ಭಜಿಸುವರು. ಅಲ್ಲದೆ ಸ್ವಯಂ ಬುದ್ಧಿಪೂರ್ವಕವಾಗಿ ಹೆಚ್ಚು ನಿಯಮವೆಂಬ ನಿರ್ಬಂಧಗಳನ್ನು ಏರ್ಪಡಿಸಿಕೊಳ್ಳುವರು. ಈಗೇನೇನು ಪೂಜಾ ಕಾರ್ಯಕ್ರಮಗಳು ನಿಯಮ ನಿರ್ಬಂಧಗಳನ್ನೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಅದೆಲ್ಲ ಮಾಡ್ಕೊಂಡಿರೋದು ಇವರೇ. ಪರಮಾತ್ಮ ಎಲ್ಲಿ ಯಾವ ನಿಯಮಗಳನ್ನು ಮಾಡಿಲ್ಲ. ಪರಮಾತ್ಮ ಏನು ಹೇಳಿದ್ದಾನೆ? ಹಣ್ಣು ಕಾಯಿ ಹೂವು ಏನೂ ಬೇಕಾಗಿಲ್ಲ ನನಗೆ ಅಂತ ಹೇಳಿದ್ದಾನೆ. ಕೊನೆಗೆ ಒಂದು ಹನಿ ನೀರು ಅರ್ಪಿಸಿದ್ರು ಸಾಕು ಅಂದ. ಕೊನೆಗೆ ಆ ಒಂದು ಹನಿ ನೀರು ಬೇಕಾಗಿಲ್ಲ ನನಗೆ ಅಂತ ಹೇಳ್ದ. ಮತ್ತೇನು ಹೇಳ್ದ? ಕೇವಲ ಆತ್ಮಭಾವದಿಂದ ಮಾತ್ರ ನನ್ನನ್ನು ಭಜಿಸಿದರೆ ಸಾಕು, ಬೇರೆ ಯಾವ ಪರಿಕರಗಳು ಯಾವ ಪದಾರ್ಥಗಳು ಬೇಕಾಗಿಲ್ಲ, ಯಾವ ಮಂತ್ರಗಳು ಬೇಕಾಗಿಲ್ಲ ಅಂತ ಪರಮಾತ್ಮ ಘಂಟಾಘೋಷವಾಗಿ ಯೋಗ ವಾಸಿಷ್ಠದಲ್ಲಿ ಹೇಳ್ಬಿಟ್ಟಿದ್ದಾನೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಯಾರು ಆಸೆಗಳಿಗೆ ಒಳಗಾಗಿ ಆ ಆಸೆಗಳನ್ನು ವಾಂಛೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾರಲ್ಲ, ಅವ್ರೇನು ಮಾಡ್ತಾರೆ? ಇವರು ಅನೇಕ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಇವ್ರಿಗಿವ್ರೆ ಅನೇಕ ಕಟ್ಟುಪಾಡುಗಳನ್ನ ನಿರ್ಬಂಧಗಳನ್ನ ಹೆಚ್ಚು ಬಲಪಡಿಸ್ಕೊಳ್ತಾರೆ. ಹೆಚ್ಚು ಮಾಡಿಕೊಂಡು ಅದನ್ನು ಏರ್ಪಾಡು ಮಾಡಿಕೊಂಡು ಬಲಪಡಿಸ್ಕೊಳ್ತಾರೆ. ಪೂಜೆಗೋಸ್ಕರವಾಗಿ ಹೆಚ್ಚಾದ ಪದಾರ್ಥಗಳನ್ನು ಸೇರಿಸಿಕೊಳ್ಳುವರು. ಪರಮಾತ್ಮ ಹೇಳಿದ್ನಾ ಇಂತಿಂಥ ಪದಾರ್ಥಗಳನ್ನೇ ತಂದು ಪೂಜೆ ಮಾಡಿ ನನಗೆ ಅಂತ. ಎಲ್ಲ ಇವರು ಒಂದಕ್ಕೊಂದು ಆಡ್ ಮಾಡ್ತಾ ಇರೋದು. ಅದರಲ್ಲಂತೂ ಇತ್ತೀಚೆಗಂತೂ ಪೂಜೆಗಳಂತೂ ಘನಘೋರವಾಗಿದ್ದಾವೆ. ನಮ್ಗಳಿಗೆ ಪೂಜೆ ಬರಲ್ಲ, ಪೂಜೆ ಕಲ್ತಿರೋರ್ಗೆ ಅವ್ರಿಗೆ ಅನುಕೂಲವಾಗಿ ಏನೇನು ಬೇಕೋ ಅಂಥ ಪದಾರ್ಥಗಳನ್ನ ಲೀಸ್ಟ್ ಮಾಡಿಕೊಟ್ಬಿಡ್ತಾರೆ. ಈಗ ಆ ಪದಾರ್ಥಗಳನ್ನ ಅವ್ರು ನಮ್ಮ ಕಣ್ಣು ಮುಂದೆನೇ ಚೀಲಕ್ಕೆ ತುಂಬ್ಕೊಂಡು ತಗೊಂಡೋಗ್ತಾ ಇರ್ತಾರೆ. ನಾವು ಸುಮ್ಮನೆ ನೋಡ್ತಾ ಇರೋದಷ್ಟೇ. ಯಾಕೆ ತಗೊಂಡೋಗ್ತಿದ್ದೀರಿ ಸ್ವಾಮಿ ಅನ್ನೋ ಕೇಳೋ ಧೈರ್ಯ ನಮಗೂ ಇಲ್ಲ. ತಗೊಂಡೋಗ್ತಾ ಇದ್ದೀವಿ ಅಂತ ಅವ್ರಿಗೇನಾದ್ರು ಕೇಳ್ಬಿಡ್ತಾರೇನೋ ಅನ್ನೋ ಭಯ ಅವ್ರಿಗೂ ಇಲ್ಲ. ಆದರೂ ಎಲ್ಲ ಪದಾರ್ಥಗಳನ್ನೂ ತರಿಸ್ತಾರೆ. ಪೂಜೆಯಲ್ಲಿ ಅವು ಯಾವುದನ್ನೂ ಉಪಯೋಗಿಸೋದಿಲ್ಲ. ಗಂಟು ಕಟ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಯಾಕೆ? ನಿಜವಾದ ಪೂಜಾ ಕ್ರಮ ಅಂದರೆ ಗೊತ್ತಿಲ್ಲ, ನಿಜವಾದ ದೇವರು ಅಂದರೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಅವ್ರು ತಿಳಿದಿದ್ರೋ ಅವ್ರು ನಮ್ಗೆ ಹೇಳ್ಕೊಡೋದು ಇಲ್ಲ. ಇಂಥ ಅವಸ್ಥೆಯಲ್ಲಿ ಇರ್ತದೆ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಅಜ್ಞಾನಕ್ಕೆ ಒಳಗಾಗ್ತಾರೋ ಅವರು ಸಿಕ್ಕ ದೇವತೆಗಳನ್ನೆಲ್ಲ ಪೂಜೆ ಮಾಡ್ತಾರೆ ಮತ್ತು ಪೂಜೆಯ ನಿರ್ಬಂಧಗಳನ್ನ ಜಾಸ್ತಿ ಮಾಡಿಕೊಂಡು ಸ್ವಯಂ ಬುದ್ಧಿಪೂರ್ವಕವಾಗಿ ಹೆಚ್ಚು ನಿಯಮಗಳನ್ನ ನಿರ್ಬಂಧಗಳನ್ನು ಹೆಚ್ಚು ಏರ್ಪಾಡು ಮಾಡ್ಕೊಳ್ತಾರೆ ಮತ್ತು ಪೂಜೆಗೋಸ್ಕರ ಏನು ಮಾಡ್ತಾರೆ? ಹೆಚ್ಚು ಪದಾರ್ಥಗಳನ್ನ ಸೇರಿಸಿಕೊಳ್ಳುವರು ಮತ್ತು ಶಾಸ್ತ್ರೋಕ್ತ ವಿಧಿಯನ್ನು ಅನುಸರಿಸಿ ಶ್ರದ್ಧೆಯಿಂದ ಎಷ್ಟೋ ಪ್ರಕಾರವಾಗಿ ಇರುವ ವಸ್ತುಗಳನ್ನು ಆ ದೇವತೆಗಳಿಗೆ ಅರ್ಪಿಸುವರು. ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕು, ಶಾಸ್ತ್ರೋಕ್ತವಾಗಿ ವಿಧಿ ನಿಯಮ ಪೂರ್ವಕವಾಗಿ ಪೂಜೆ ಮಾಡಬೇಕು ಅಂದ್ರಲ್ಲ, ಅದನ್ನು ಕೃಷ್ಣ ಇಲ್ಲಿ ನಿಯಮವನ್ನು ಎಲ್ಲ ಮಾತುಗಳನ್ನ ಒಂದೇ ಸಲ ಎತ್ತಿ ಬಿಸಾಕ್ತಾ ಇದ್ದಾನೆ. ಯಾಕಂದರೆ ಇದನ್ನೆಲ್ಲ ಯಾರು ಮಾಡ್ಕೊಂಡಿರೋದು? ಆಶಾಪಾಶಗಳಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ದೇವತೆಗಳ ಪೂಜೆಗಳನ್ನ ಮಾಡಿ ಕ್ರಮವನ್ನು ನಿಯಮಗಳನ್ನೆಲ್ಲ ತಾನೇ ಸೇರಿಸ್ಕೊಂಡು ಮಾಡಿಕೊಂಡಿರ್ತಕ್ಕಂಥ ಕ್ರಮಗಳು ಇವೆಲ್ಲ. ಇವೆಲ್ಲೂ ಯಾವ ಶಾಸ್ತ್ರದಲ್ಲೂ ಪರಮಾತ್ಮನಾದವನು ಯಾರಿಗೂ ಹೇಳಿಲ್ಲ. ಅದರಿಂದ ತಪ್ಪು ತಿಳುವಳಿಕೆಯಿಂದ ನಾವು ಪರಮಾತ್ಮನ ದೂಷಣೆ ಮಾಡೋ ಬದಲು ಇವೆಲ್ಲ ಮಾಡ್ಕೊಂಡಿದ್ಯಾರೋ ಆಶೆಗೆ ಒಳಗಾದಂಥ ವ್ಯಕ್ತಿ ತನ್ನ ವಾಂಛೆಯನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥ ನಿಯಮಗಳು ಇವೆಲ್ಲ. ಪರಮಾತ್ಮ ಇದ್ಯಾವುದನ್ನೂ ಹೇಳಿಲ್ಲ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಇಷ್ಟನ್ನು. ಇನ್ನು ಆ ಭಕ್ತರು ಯಾವ ದೇವತೆಗಳನ್ನು ಭಜಿಸಿದರೂ ಭಜನಾ ಪೂಜಾದಿಗಳ ಫಲವನ್ನು ನಾನೇ ನೆಲೆಗೊಳಿಸುತ್ತಿರುವೆನು. ಈಗ ಅವರು ಏನೇನೋ ಕರ್ಮಗಳನ್ನ ಮಾಡಿದ್ರು, ಏನೇನೋ ಪೂಜೆಗಳನ್ನ ಮಾಡಿದ್ರು, ಏನೇನೋ ನಿಯಮಗಳನ್ನ ಮಾಡಿದ್ರು, ಆ ಪೂಜೆಗಳನ್ನೆಲ್ಲ ತೆಗೆದುಕೊಳ್ಳಲಿಕ್ಕೆ ಯೋಗ್ಯತೆ ಆ ದೇವತೆಗಳಿಗೆ ಇಲ್ಲ. ಯಾಕೆ? ಅಧಿಷ್ಠಾನವಾದ ದೇವತೆ ಯಾರು? ಪರಮಾತ್ಮನೇ. ಇವ್ರು ಯಾವುದೇ ರೂಪದಲ್ಲಿ ಮಾಡಿದ್ರು ಅದನ್ನು ನಾನೇ ಸ್ವೀಕಾರ ಮಾಡ್ತೀನಿ. ಮತ್ತು ಇವನೇ ಸ್ವೀಕಾರ ಮಾಡಿದ್ಮೇಲೆ ಒಳ್ಳೆ ಫಲಗಳನ್ನ ಕೊಡ್ಬೋದಲ್ಲ ಮತ್ತೆ ಅಂತ ಅಂದರೆ, ಮಾಡುವ ವಿಧಾನ ಸರಿ ಇಲ್ಲ ಅಂದರೆ, ಈಗ ಪರೀಕ್ಷೆಯಲ್ಲಿ ನಾನೇ ಬರೆದಿರ್ತೀನಿ, ಈ ನಿಯಮವನ್ನು ಅನುಸರಿಸಿ ಪರೀಕ್ಷೆಯನ್ನು ಬರೀಬೇಕು, ಉತ್ತರಗಳನ್ನ ಬರೀಬೇಕು ಅಂತ ಇರ್ತದೆ. ನಾನು ನನಗೆ ತಿಳಿದ ನಿಯಮಗಳನ್ನ ಹಾಕ್ಕೊಂಡು ಪರೀಕ್ಷೆಯಲ್ಲಿ ಬರೆದ್ಬಿಟ್ಟು ನನಗೆ ಸರಿಯಾದ ಅಂಕಗಳನ್ನ ಕೊಡಲಿಲ್ಲ ಅಂತಂದರೆ, ಅದಕ್ಕೆ ಹೇಳೋದು ಆ ವಿಧಿವಿಧಾನಗಳನ್ನ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಪರಮಾತ್ಮ ಏನು ಹೇಳಿರೋದು? ನೀನು ಯಾವ ಪರಿಕರಗಳನ್ನೂ ತರಬೇಡ, ನಾನೇ ಪರಮಾತ್ಮನೆಂಬ ಸೋಹಂಭಾವದಿಂದ ನೀನು ಇರು ಅಂತ ಹೇಳಿದ್ದಾನೆ.
ಆದರೆ ನಾವೇನು ಮಾಡ್ತೀವಿ, ದೇವತೆಗಳ ಆರಾಧನೆ ಮಾಡಿ ಅನೇಕ ರೀತಿಯ ರಜೋಗುಣ ಮತ್ತು ತಮೋಗುಣಕ್ಕೆ ರಜೋ ಕಾರ್ಯವನ್ನು ತಮೋ ಕಾರ್ಯಗಳನ್ನು ಮಾಡ್ತೀವಿ ನಾವು. ಅದರಿಂದ ಆ ಪೂಜೆಯನ್ನು ಸ್ವೀಕಾರ ಮಾಡುವವನು ಅವನೇ ಆಗಿರ್ತಾನೆ, ಅಧಿಷ್ಠಾನ ದೇವತೆ ಅವನೇ ಆಗಿರ್ತಾನೆ. ಆದರೆ ಫಲಗಳು ನಾವು ಅಂದ್ಕೊಂಡಂತೆ ಬರೋದಿಲ್ಲ. ಆದರೆ ಸರ್ವ ದೇವತೆಗಳಲ್ಲಿ ನಾನೇ ವಾಸಿಸುತ್ತಿರುವನೆಂಬ ಬುದ್ಧಿಯು ಅವರಿಗೆ ನಿಶ್ಚಯವಾಗಿಯೂ ಇರುವುದಿಲ್ಲ. ಆದ್ದರಿಂದ ಅವರ ಮನಸ್ಸಿನಲ್ಲಿ ದೇವತೆಗಳೆಲ್ಲರೂ ವಾಸ್ತವವಾಗಿ ನನಗಿಂತಲೂ ಬೇರೆಯಾಗಿರುತ್ತಾರೆಂಬ ಭೇದ ಭಾವವು ನೆಲೆಸಿರುತ್ತದೆ. ನಮ್ಗೊಳಗೆ ಇರೋದೇ ಹಂಗೆ ಅಲ್ವಾ ಜ್ಞಾನ. ನಾವೇನು ಅಂದ್ಕೊಳ್ತೀವಿ, ದೇವತೆಗಳು ಇವ್ರು ಬೇರೆ ಇವ್ರು ಬೇರೆ ಅಂತ ಎಲ್ಲವನ್ನು ವಿಂಗಡಣೆ ಮಾಡ್ಕೊಂಡಿರ್ತೀವಿ. ಆದರೆ ವಾಸ್ತವವಾಗಿ ನಮಗಿರ್ತಕ್ಕಂಥದ್ದು ಎಲ್ಲ ದೇವತೆಗಳಲ್ಲಿಯೂ ಸಕಲ ಚರಾಚರ ವಸ್ತುಗಳಲ್ಲಿಯೂ ಎಲ್ಲದರಲ್ಲಿಯೂ ಇರ್ತಕ್ಕಂಥವನು ಪರಮಾತ್ಮನೇ ತಾನೇ ಆಗಿರ್ತಾನೆ. ಆದರೆ ನಾವು ಮಾತ್ರ ಭೇದ ಬುದ್ಧಿಯಿಂದ ಈ ಥರ 84 ಲಕ್ಷ ಜೀವರಾಶಿಗಳು ಬೇರೆ, ದೇವತೆಗಳು ಬೇರೆ, ತ್ರಿಮೂರ್ತಿಗಳು ಬೇರೆ, ಒಬ್ಬೊಬ್ಬರ ಶಕ್ತಿ ಬೇರೆ, ಎಲ್ಲವನ್ನು ಮಾಡಿಕೊಂಡು ಒಂದೊಂದನ್ನು ಅನುಸರಿಸಿ ನಡೆದ್ರೆ, ಒಂದೊಂದರ ಪೂಜೆ ಮಾಡಿದ್ರೆ ನಮ್ಗೆ ಒಂದೊಂದು ಫಲ ಬರುತ್ತೆ ಅಂತ ಅನೇಕ ರೀತಿಯಲ್ಲಿ ಭೇದ ಭಾವಗಳನ್ನ ಮಾಡಿಕೊಂಡು ಕಷ್ಟಪಡ್ತಾ ಇರ್ತೀವಿ. ಇದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.